ಅದರಲ್ಲಿ ಮಾತ್ರ ನಾನು 2 ಇಯರ್ಸಿಂದ ಅದು ಇತ್ತು ಮೌಲಿ. ಅದರ ಜೊತೆ ಇನ್ನೊಂದು ಸ್ಪೆಷಲ್ ಫಿಶ್ನ ತಂದಿದ್ದೀನಿ. ಸೊ ಮೌಲಿನೂ ತಂದೆ, ಸ್ಪೆಷಲ್ ಫಿಶ್ಶು ತಂದೆ. ಸೊ ಗೈಸ್ ಇಲ್ಲಿರ್ತಿತ್ತು, ಬಟ್ ಇವಾಗ ಇಲ್ಲಿಲ್ಲ. ಇವಾಗ ಎಮ್ಸಿಲ್ನ ಈ ಟ್ಯಾಂಕ್ ಇದೆಯಲ್ಲ, ಇಲ್ಲಿ ನಮ್ಮ ಫಿಶಸ್ ಇದ್ದಾವೆ. ಸೊ ವಿಡಿಯೋದಲ್ಲಿ ಕ್ಲಾರಿಟಿಯಾಗಿ ಕಾಣಿಸ್ತಾರೆ ಅನಿಸುತ್ತೆ, ಬಟ್ ಲೈವಾಗಿ ಮಾತ್ರ ಸಕ್ಕತ್ತಾಗಿ ಕಾಣ್ತಿದೆ. ಸೊ ಇದರಲ್ಲೇ ಇಟ್ಬಿಡೋಣ. ಸೊ ಹಲೋ ಗೈಸ್, ಎಲ್ಲ ನಮ್ಮ ಕನ್ನಡಿಗರಿಗೆ ನಮಸ್ಕಾರಗಳು. ಸೊ ಗೈಸ್ ಆಲ್ಮೋಸ್ಟ್ ವ್ಲಾಗ್ ಬಿಟ್ಟು ಎಷ್ಟೊಂದು ದಿವಸ ಆಯಿತು ಅನಿಸುತ್ತೆ. ಯಾಕಪ್ಪ ಅಂತಂದರೆ ನಾನು ತಿರುಪತಿಗೆ ಹೋಗಿದ್ದೆ. ಸೊ ಹೇಳಿರ್ತೀನಿ ವ್ಲಾಗು. ತಿರುಪತಿಗೆ ಹೋಗಿದ್ದೆ, ತಿರುಪತಿಯಿಂದ ಬಂದಮೇಲೆ ವ್ಲಾಗ್ ಬಿಡೋಕ್ಕಾಗಿರಲಿಲ್ಲ. ಸೊ ನೋಡ್ತಿರ್ಬೋದು, ನಾನು ತಿರುಪತಿಗೆ ಹೋಗಿದ್ದೆ. ಆಲ್ಮೋಸ್ಟ್ ನಾನು ಕೂದಲು ಬಂದ್ಬಿಟ್ಟಿದೆ. ಸೊ ಆದರೂ ವ್ಲಾಗ್ ಬಿಡೋಕ್ಕೆ ಮಾತ್ರ ಆಗಿಲ್ಲ. ಸೊ ಶಾರ್ಟ್ಸ್ ಆಗ್ತಿದ್ದೆ, ಬಟ್ ನೀವು ನನಗೆ ಯಾಕೋ ಸಪೋರ್ಟ್ ತೋರಿಸ್ತಿಲ್ಲ. ಸೊ ಪ್ಲೀಸ್ ಗೈಸ್ ಸಪೋರ್ಟ್ ತೋರಿಸಿ. ಸೊ ಇವಾಗ ಅದನ್ನು ಬಿಟ್ಟಾಕಿ ಇವಾಗ ಈ ಕಡೆ ಬರೋಣ. ಇವತ್ತಿನ ವ್ಲಾಗ್ ಬಂದು ಏನಪ್ಪ ಅಂತಂದರೆ, ನನ್ನ ಮೌಲಿ ಟಬ್ ಎಲ್ಲರಿಗೂ ಗೊತ್ತೇ ಇರುತ್ತೆ. ಆ ಮೌಲಿ ಟಬ್ಬು ನೀರು ಲೀಕ್ ಆಗ್ತಿತ್ತು ಅಂದ್ಬಿಟ್ಟು ತೆಗೆದ್ಬಿಟ್ಟು ಟೆಟ್ರಾ ಟ್ಯಾಂಕಿಗೆ ಬಿಟ್ಟೆ. ಅಲ್ಲೇನಾಗ್ಬಿಟ್ಟಿದೆ ಅಂದರೆ, ನಾನೇನು ತಪ್ಪು ಮಾಡಿದೆ ಅಂದರೆ, ಬಟ್ ನಾನು ಹಾಕಿರಲಿಲ್ಲ, ಬಟ್ ನಮ್ಮಪ್ಪ ಬಿಟ್ಟಿದ್ದು. ಸೊ ಅದೇನಾಗ್ಬಿಟ್ಟೈತೆ ಅಂದರೆ, ನಾನು ಈಚ್ ಕಡೆ ಇಕ್ಕಿ ಮತ್ತೆ ಫಿಲ್ಟ್ರ್ ಒಳಗೆ ಬಿಟ್ಬಿಟ್ಟೆ, ಟ್ಯಾಂಕ್ ಒಳಗೆ. ಸೊ 2 ಸತ್ತೋಗ್ಬಿಡ್ತು. ಅದರಲ್ಲಿ ಮಾತ್ರ ನಾನು 2 ಇಯರ್ಸಿಂದ ಅದು ಇತ್ತು ಮೌಲಿ. ಸೊ ಅದಕ್ಕೋಸ್ಕರನೇ ಸೊ ಇವಾಗ ನಾನು ಮೌಲಿ ತಂದಿದ್ದೀನಿ. ಅದರ ಜೊತೆ ಇನ್ನೊಂದು ಸ್ಪೆಷಲ್ ಫಿಶ್ನ ತಂದಿದ್ದೀನಿ. ಸೊ ಮೌಲಿನೂ ತಂದೆ, ಸ್ಪೆಷಲ್ ಫಿಶ್ಶು ತಂದೆ. ಸೊ ಬರೀ ಇವಾಗ ನಾನು ಈಚೆ ಹೋಗ್ಬಿಟ್ಟು ಮಾತಾಡೋಣ, ಅದನ್ನು ತೋರಿಸ್ಕೊಂಡು ಮಾತಾಡೋಣ. ಸೊ ಹೋಗೋಕ್ಕಿಂತ ಮುಂಚೆ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗ್ಬೇಕು. ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೆಂಗೆ ಶೇರ್ ಆ್ಯಂಡ್ ಕಮೆಂಟ್ಸ್ ಮಾಡಿ, ಕಮೆಂಟ್ ಮಾಡಲೇಬೇಕು. ಸೊ ಯಾವ ಥರ ಆಯಿತು ಅಂತ ಕಮೆಂಟ್ ಮಾಡಬೇಕಲ್ಲ ವೀಡಿಯೋನ. ಸೊ ಹಂಗೆ ಪಟ್ ಅಂತ ಈ ವಿಡಿಯೋಗೆ ಲೈಕ್ನ ಮಾಡಲೇಬೇಕು. ನೀವು ಲೈಕ್ ಮಾಡಿಬಿಟ್ಟು ಈ ವಿಡಿಯೋ ನೋಡಬೇಕು. ಸೊ ಗೈಸ್ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ವಿಡಿಯೋ. ನಾನು ಅದನ್ನು ನಿಮಗೆ ತೋರಿಸ್ಕೊಂಡು ಹೇಳ್ತೀನಿ. ಸೊ ಗೈಸ್ ಇಲ್ಲಿರ್ತಿತ್ತು, ಬಟ್ ಇವಾಗ ಇಲ್ಲಿಲ್ಲ. ಮತ್ತು ಇವಾಗ ನಾವು ಇಲ್ಲೇ ತಂದಿಕ್ತಿದ್ದೀವಿ. ಸೊ ನೋಡ್ತಿರ್ಬೋದು, ಇಲ್ಲಿ ನಮ್ಮ ಫಿಶಸ್ ಇದ್ದಾವೆ. ಸೊ ಒಂದೇ ಸತಿ ಇನ್ವೆಸ್ಟ್ ಮಾಡಿಬಿಟ್ಟಿದ್ದೀನಿ. ಸೊ ಇಲ್ಲಿ ನಮ್ಮ ಎಮ್ಸಿಲ್ ಇದೆ. ಇವಾಗ ಎಮ್ಸಿಲ್ನ ಈ ಟ್ಯಾಂಕ್ ಇದೆಯಲ್ಲ, ಇಲ್ಲಿ ಒಂದು ನಿಮಿಷ ಅಲ್ಲ, ಇಲ್ಲಿ ನಲ್ಲಿ ಇದೆಯಲ್ಲ, ಈ ನಲ್ಲಿಯಿಂದ ಸೋರ್ತಿದೆ, ಲೀಕ್ ಆಗ್ತಿದೆ. ಸೊ ಇವಾಗ ಅಲ್ಲಿ ಹಾಕಬೇಕು. ಸೊ ನಮ್ಮ ಅಪ್ಪ ಹಾಕ್ತಾರೆ. ಸೊ ನನಗೆ ಇದರಲ್ಲಿ ಐಡಿಯಾ ಇಲ್ಲ. ಸೊ ಇವಾಗ ನಾವು ನೋಡ್ಕೊಳ್ಳೋಣ ಬನ್ನಿ ಹೆಂಗೆ ಹಾಕ್ತಾರೆ ಅಂತ. ಮತ್ತು ಟ್ಯಾಂಕ್ ಸೆಟಪ್ ಮಾಡಬೇಕು ಇವಾಗ. ಸೊ ನಾನು ನಿಮಗೆ ಎಮ್ಸಿಲ್ ಹಾಕಿದ್ಮೇಲೆ ಸಿಗ್ತೀನಿ ಗೈಸ್. ಸೊ ಗೈಸ್ ನಂಗೆ ಐಡಿಯಾ ಇಲ್ಲ ಅಂತ ನಮ್ಮ ಅಪ್ಪಂಗೆ ಹೇಳಿದ್ರೆ, ನಮ್ಮ ಅಪ್ಪಂಗೂ ಐಡಿಯಾ ಇಲ್ಲ ಅಂತೆ. ಅದಕ್ಕೆ ಇದು ಆಕ್ಚುಲಿ ಚೆನ್ನಾಗಿರೋದು. ಅದಕ್ಕೆ ನಮ್ಮ ತಾತನ ಹತ್ರ ಬಂದಿದ್ದೀನಿ ಇವಾಗ. ಇದು ಹೋಲು ಇಲ್ಲ, ಹೋಲ್ ಮಾತ್ರ. ಗೈಸ್ ಇವಾಗ ಎಮ್ಸಿಲ್ ಹಾಕಾಯ್ತು, ಬಟ್ ಇದು ಡ್ರೈ ಆಗೋಕ್ಕೆ 1 ಡೇ ಬೇಕಂತೆ, ನೀಟಾಗಿ ಡ್ರೈ ಆಗೋಕ್ಕೆ. ಯಾಕಂದರೆ ಸೊ ಒಳಗೆಲ್ಲ ಹಾಕಿದ್ದೀವಲ್ಲ, ಸೊ ಅಕಸ್ಮಾತ್ ಅದೇನಾರ ಲಿಕ್ವಿಡು ಈಚೆ ಬಂದು ಫಿಶು ಸತ್ತೋಗೋ ಚಾನ್ಸಸ್ ಇರುತ್ತಲ್ಲ. ಸೊ ಅದಕ್ಕೋಸ್ಕರ ಸೊ 1 ಡೇ ಬೇಕಾಗುತ್ತೆ. ಸೊ ನಾನು ಅಂದ್ಕೊಂಡಿರಲಿಲ್ಲ 1 ಡೇ ಬೇಕಾಗುತ್ತೆ ಅಂತ, ಬಟ್ ಸೊ ನಾನು ನಿಮಗೆ 1 ಡೇ ಮೇಲೆ ಸಿಗ್ತೀನಿ. ಸೊ ಇವಾಗ ಇದನ್ನು ಡ್ರೈ ಆಗೋಕ್ಕೆ ಬಿಡೋಣ. ಇವಾಗ ಇಲ್ಲಿ ಫಿಶ್ ಹತ್ರ ಬಂದಾಗ, ಸೊ ನಾನು 1 ಪೇರ್ ಚಾಕ್ಲೇಟು ಮೌಲಿ, 1 ಪೇರ್ ವೈಟ್ ಮೌಲಿ, 1 ಪೇರ್ ಬ್ಲ್ಯಾಕ್ ಮೌಲಿ, ಮತ್ತು ಸ್ಪೆಷಲಾಗಿ ಬಂದಿರೋದು ಅಂದರೆ ಟೈಗರ್ ಫಿಶ್ಶು. ಸೊ ಈ ಸತಿ ಟ್ರೈ ಮಾಡೋಣ ಅಂದ್ಬಿಟ್ಟು ಸ್ಪೆಷಲಾಗಿ ಟೈಗರ್ ಫಿಶ್ನ ತರಿಸಿದ್ದೀನಿ. ಸೊ ಇವಾಗ ಈ 4 ಅಂದರೆ ಈ ಮೌಲಿಗಳಿದಾವಲ್ಲ, ಸೊ ಮೌಲಿಗಳನ್ನ ನಾನೀಗ ಗಪ್ಪಿ ಟ್ಯಾಂಕಲ್ಲಿ ಬಿಡ್ತಾಯಿದ್ದೀನಿ. ಸೊ ಏನೂ ಮಾಡೋಕ್ಕಾಗಲ್ಲ. ಸೊ ಟೈಗರ್ ಫಿಶ್ ಅಂದು ಈ ಟೆಟ್ರಾ ಟ್ಯಾಂಕಲ್ಲಿ ಬಿಡ್ತಾಯಿದ್ದೀನಿ. ಸೊ ಬನ್ನಿ ಇವಾಗ ಸಪ್ರೇಟ್ ಮಾಡಿಬಿಟ್ಟು ಅಕ್ಲಿಮೇಟ್ ಮಾಡಿ ಬಿಡೋಣ. ಸೊ ಗೈಸ್ ಇವಾಗ ಬೆಟಾ ಫಿಶ್ ಟ್ಯಾಂಕಿಂದ ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಸೊ ಗೈಸ್ ಸಾರಿ, ಬೆಟಾ ಅಂದ್ಬಿಟ್ಟೆ, ಬೆಟಾ ಅಲ್ಲ, ಟೆಟ್ರಾ ಟ್ಯಾಂಕ್ ಒಳಗಡೆ ಸತ್ತೋಗ್ಬಿಟ್ಟಿದೆ ಫಿಶ್ಶು, ಜೀಬ್ರಾ. ಸೊ ಇದರಿಂದ 2 ಸತ್ತಾಯಿತು, ಇದರಿಂದ
ಒಂದು ಸತಿ ಆಯಿತು. ಸೊ ಇವಾಗ ಅದಕ್ಕೆ ಟ್ಯಾಂಕ್ ಶಿಫ್ಟ್ ಮಾಡ್ತಾಯಿದ್ದೀವಿ. ಸೊ ನೀರು ಸೊ ಇವಾಗ ಇದರಲ್ಲಿ ಒಂದು ಝೀಬ್ರಾ ಫಿಶ್ಶು ಸಡನ್ನಾಗಿ ಬಂದ್ಬಿಟ್ಟೈತೆ ಬಕೆಟಿಂದ. ಸೊ ಬಂದ್ಬಿಟ್ಟೈತೆ, ನನಗೆ ಗೊತ್ತಿಲ್ಲ. ನಾನು ಇಲ್ಲಿ ವಾಶ್ರೂಮ್ ಒಳಗೆ ಚೆಲ್ಲಾಗಿ ಬರ್ತಾಯಿದ್ದೀನಿ. ಆಮೇಲೆ ಈಚೆ ಬಂದು ನೋಡಿದ್ರೆ ಐತೆ ಫಿಶ್ಶು. ಸದ್ಯ ನನ್ನ ಬಚಾವು, ನನ್ನ ಪುಣ್ಯ, ಇವತ್ತು ಫಿಶ್ ಹೋಗ್ಬಿಡ್ತಿತ್ತು. ಸೊ ಇದನ್ನು ಚೆಲ್ಲಾದ್ಮೇಲೆ ಸಿಗ್ತೀನಿ ಗೈಸ್ ನಿಮಗೆ. ಸೊ ಗೈಸ್ ಇವಾಗ ಟೈಗರ್ ಫಿಶ್ನ ಹೆಂಗೋ ಬಿಟ್ಬಿಟ್ಟೆ. ಸೊ ಯಾಕಂದರೆ ಹೊಸ ಫ್ರೆಶ್ ವಾಟರ್ ಅಲ್ವ ಮತ್ತೆ ಬಿಟ್ಟಿದ್ದು. ಸೊ ಅದಕ್ಕೋಸ್ಕರ ಬಿಟ್ಬಿಟ್ಟೆ. ಸೊ ಇವಾಗ ಇದಕ್ಕೆ ಸೊ ನಾನು ಈ ಟಬ್ ಒಳಗಡೆ ಬಿಡೋ ಬದಲು ನಮ್ಮ ಹತ್ರ ಹೆಂಗೋ ಚಿಕ್ಕ ಬೌಲ್ ಇತ್ತಲ್ಲ ಬಿಟ್ಟಿದ್ದು. ಸೊ ಅದರಲ್ಲಿ ಬಿಟ್ಟರೆ ಹೆಂಗಿರುತ್ತೆ ಅಂದ್ಬಿಟ್ಟು ಸೊ ನಾಳೆವರೆಗೂ ಸೊ ಇದು ಡ್ರೈ ಆಗೋವರೆಗೂ ಸೊ ಇದನ್ನು ಇದರಲ್ಲಿ ಇಕ್ಕಿರೋಣ. ಸೊ ಬೇಜಾರಾಗ್ತೈತೆ, ಇವತ್ತೇ ಆಗಿದ್ರೆ ಚೆನ್ನಾಗಿರ್ತಿತ್ತು. ಬಟ್ ನಾಳೆ ಮತ್ತೆ ವೀಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಇಲ್ಲಿಗೆ ಪಾರ್ಟ್ 1 ಆಗಿರುತ್ತೆ. ಸೊ ಬೇಗ ನಿಮಗೋಸ್ಕರ ಬೇಗ ವೀಡಿಯೋ ಬಿಡ್ತಾಯಿದ್ದೀನಲ್ಲ, ಸೊ ಅದಕ್ಕೆ ಪಾರ್ಟ್ 1 ಆಗಿರುತ್ತೆ. ಸೊ ಪಾರ್ಟ್ 2 ನಾಳೆ ಬರುತ್ತೆ. ಸೊ ಇದ್ರಿಗೆ ಬಿಡೋದು, ಇದು ಟೈಮ್ ಸೆಟಪ್ ಮಾಡೋದೆಲ್ಲ ಸೊ ಪಾರ್ಟ್ 2 ಆಗಿರುತ್ತೆ. ಸೊ ನೋಡ್ತಿರ್ಬೋದು, 1 ಪೇರ್ ಚಾಕ್ಲೇಟು, 1 ಪೇರ್ ವೈಟ್ ಮೌಲಿ, 1 ಪೇರ್ ಬ್ಲ್ಯಾಕ್ ಮೌಲಿ. ಸೊ ಇನ್ನೊಂದು ಪೇರ್ ತೊಗೊಬೇಕಾಯ್ತು. ಸೊ ಇನ್ನೊಂದು ಪೇರ್ ತೊಗೊಬೇಕಾಯ್ತು. ಸೊ ಆರೆಂಜ್ ತೊಗೋಬೇಕಾಯ್ತು. ಸೊ ನೋಡ್ತಿರ್ಬೋದು. ಸೊ ಯಾರಿಗಾರ ಫಿಶಸ್ ಬೇಕು ಅಂದರೆ ನಂಗೆ ಹೇಳಿ. ಸೊ ನಾನು ನಿಮಗೆ ಫಿಶಸ್ನ ಸೇಲ್ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟು ಇವಾಗ 8 ಮೆಂಬರ್ಸಿಗೆ ಸೇಲ್ ಮಾಡಿದ್ದೀನಿ. ಸೊ ಯಾರಿಗಾರ ಬೇಕಂದರೆ ಹೇಳಿ. ಸೊ ಗೈಸ್ ನೋಡ್ತಿರ್ಬೋದು. ಸೊ ಇವಾಗ ಬೌಲಲ್ಲಿ ಹಾಕಿ ಸೊ ಇಕ್ಕಿದ್ದೀವಿ. ಸೊ ಇವಾಗ ಇದನ್ನು ಇಲ್ಲೇ ಹಾಕೋದ ಅಥವಾ ಇಲ್ಲಿಡೋದು ಅಂತ ನೋಡ್ತಿದ್ವಿ. ಬಟ್ ಇಲ್ಲೇ ಇಕ್ಕೋಣ. ಸೊ ಇಲ್ಲೇ ಪರ್ಫೆಕ್ಟ್ ಪ್ಲೇಸು. ಸೊ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಗೈಸ್. ಸೊ ವಿಡಿಯೋದಲ್ಲಿ ಕ್ಲಾರಿಟಿಯಾಗಿ ಕಾಣಿಸ್ತಿದೆ ಅನಿಸುತ್ತೆ, ಬಟ್ ಲೈವಾಗಿ ಮಾತ್ರ ಸಕ್ಕತ್ತಾಗಿ ಕಾಣ್ತಿದೆ. ಸೊ ಇದರಲ್ಲೇ ಇಕ್ಬಿಡೋಣ ಅನ್ನಿಸ್ತೈತೆ, ಬಟ್ ಬೇಡ, ಅದರಲ್ಲಿ ಇಕ್ಕೋಣ. ಸೊ ಇದರಲ್ಲೇ ಜಾಸ್ತಿ ಫಿಶ್ ಆಗಲ್ಲ. ಸೊ ಕೆಲವರು ಯೂಟ್ಯೂಬರ್ಸು ಫಿಶ್ ಇದನ್ನು ಬೌಲಲ್ಲೇ ಇಟ್ಕೊಂಡಿರ್ತಾರೆ. ಸೊ ಬಟ್ ಅದಕ್ಕೂ ಫ್ರೀ ಪ್ಲೇಸ್ ಬೇಕಲ್ಲ, ಫ್ರೀಯಾಗಿ ಓಡಾಡ್ಕೊಂಡು ಇರೋದಕ್ಕೆ. ಸೊ ಇದು ಸ್ವಲ್ಪ ದೊಡ್ಡದಾಗಿದೆಯಲ್ಲ, ಸೊ ಅದಕ್ಕೆ ಇದರೊಳಗಡೆ ಬಿಡ್ತಾಯಿದ್ದೀನಿ. ಸೊ ಇದು ಪಾರ್ಟ್ 1 ಆಗಿರುತ್ತೆ. ಪಾರ್ಟ್ 2 ನಾಳೆ ಬರುತ್ತೆ ಅಷ್ಟೇ.